ಕಡೆ ಒಳ್ಳೆ ನದಿ ಇದೆ. ಯಾವನ ಇವನು, ಬಾ ಮರ ಮತ್ತೆ ಈಚೆಗೆ. ಈಗ ಮೇಲೆ ಮೇಲೆ ಬರ್ತಿದ್ದಾಗೆ ಬ್ಯೂಟಿ ಓಪನ್ ಆಗ್ತಾ ಇದೆ. ಗಾರಿಗೆ ಇದಾಗ್ಬಿಟ್ಟಿದ್ದಾರೆ ಅವರು. ಸ್ವಲ್ಪ ಆ ಕಡೆ ಹೋದ್ರೆ ಕೆಳಗೆ. ಪ್ರತಾಪ್ ಕರ್ಕಿ. ಬ್ಯೂಟಿ ಕತ್ತಲೆ ಆಗಿರುವ ಹಾಡುಗಳು. ಎಂತ ವಿಸಿಬಿಲಿಟಿ ಇಲ್ಲ, ಝೀರೋ. ಓಕೆ, ವಾವ್. ಸೊ ದ ಡ್ಯಾಮ್, ಅದ್ರ ಹೆಸರು ಏನಿದೆ ನೆನಪಿಲ್ಲ ನಂಗೆ, ಯಾಕಂದ್ರೆ ಹೆಸರೆಲ್ಲ ನೆನ್ಪಿಟ್ಕೊಂಡು ಹೋಗೋದಲ್ಲ, ಹೀಗೆ ಹೋಗಿದ್ದು ನಾನು. ಎಂಟು ಡ್ಯಾಮ್ ಅಂದ್ರಪ್ಪ, ನತುಂಗರ್ ಡ್ಯಾಮ್ ಅನ್ಸುತ್ತೆ. ಎಸ್, ಹೈವೇಯಿಂದ ಒಂದು 300 ಮೀಟರ್ ಅಷ್ಟೇ. ಸೊ ಪಾಸ್ ಹೈವೇ ಈಗ. ಸೊ ಈಗ ಟುವರ್ಡ್ಸ್ ಮಹಾಬಲೇಶ್ವರ ಇಲ್ಲಿಂದ ಇರೋದು 60 ಕಿಲೋಮೀಟರ್. ಸರಿ ಇಲ್ಲ ಅನ್ಸುತ್ತೆ, ಬೈಕ್ ಒಂದು 2 ಸಲ ಅಲ್ಗಾಡ್ತಾ ಒಂದು. ಹೊಡೆದು ಬಿಡು, ಮೈಗೆಲ್ಲ ನೀರು ಹಾಕ್ಸ್ಬಿಡು ನಂದು. ಸ್ಟ್ಯಾಂಡ್ ಗಾಡಿ ಸಸ್ಪೆನ್ಷನ್ ಸರಿಗಿಲ್ಲ, ಅದಕ್ಕೆ ಹಾಗೆ ಕುಣಿತಿದೆ. ಫಾಗ್ ಆಗಿದೆಯಲ್ಲ ಇದ್ರೊಳಗೆ. ಒಳ್ಳೆ ವ್ಯೂ ಇತ್ತು ಮಾತ್ರ, ಕ್ರೇಜಿ. ನೀವು ನೋಡಿರ್ಬೋದು ಫುಟೇಜಸ್ ಅಲ್ಲಿ, ಇಟ್ಸ್ ಬ್ಯೂಟಿಫುಲ್. ಸೊ ಈಗ ನಮ್ಮ ಮಹಾಬಲೇಶ್ವರ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಮಹಾಬಲೇಶ್ವರ ಇಲ್ಲಿಂದ ಇರೋದು 59 ಕಿಲೋಮೀಟರ್ಸ್, 1 hour 33 minutes. ಇವ ರಸ್ತೆ ಮಧ್ಯೆ ಹೋಗ್ತಿದ್ದಾನಪ್ಪ. ಸೊ 900 ಮೀಟರ್ ಐ ಥಿಂಕ್ ನೋ ಸ್ಟ್ರೈಟ್ ನಾಟ್ 900 ಮೀಟರ್ಸ್ ಅಲ್ವಾ, ಮತ್ತೆ ಮುಂದೆ ಹೋಗ್ಬೇಕು. ಸೊ ಆಕ್ಚುಲಿ ಐ ಜಸ್ಟ್ ಫಾಲ್ ಇನ್ ಲವ್ ವಿತ್ ದೀಸ್ ಥಿಂಗ್ಸ್ ಮ್ಯಾನ್. ಎಂತ ಇದು, ಜಸ್ಟ್ ಕೋಸ್ಟಲ್ ಹೈವೇ ಇದೆ, NH6. ಎಂತ ವ್ಯೂ ಇದೆ ಗೊತ್ತಾ, ಬ್ಯೂಟಿ ಬ್ಯೂಟಿ ಬ್ಯೂಟಿ. ಮಹಾಬಲೇಶ್ವರ ಹೌದಲ್ಲ, ಸ್ಲೈಟ್ ಲೆಫ್ಟ್, ಡೌನ್ ಹೋಗಿ ಮತ್ತೆ ಆ ಕಡೆ ಸರ್ವಿಸ್ ರೋಡಿಗೆ ಇಳಿಬೇಕು. ಚಲೋ, ದಿಸ್ ಇಸ್ ಪೋಲಾದಪುರ್. ಈಗ ನಾವು ಕೆಳಗೆ ಇಳಿತೇವೆ. ಓಕೆ, ಹಂಪು. ದಿಸ್ ಇಸ್ ಪೋಲಾದ್ಪುರಿಂದ ಈಗ ರೈಟ್ ತೆಗಿಬೇಕು ನಾನು. ನಮ್ಮ ಉಡುಪಿ ರೋಡ್ ತರ ಇದೆ ಮೇಲೆ, ಉಡುಪಿಗೆ ಎಂಟ್ರಿ ಇದೆ. ಹಂಗೆ ಯಾವ ಕಡೆಯಿಂದ ಹೋಗುತ್ತೆ, ಇಲ್ಲಿಂದ ಹೋಗುತ್ತೆ ಅನ್ಸುತ್ತೆ. ಇಲ್ಲಿಂದ ಮಹಾಬಲೇಶ್ವರ್ 40 ಕಿಲೋಮೀಟರ್ಸ್ ಅಷ್ಟೇ. ಓಕೆ, ಬ್ಯೂಟಿಫುಲ್ ರಿವರ್. ಎಂತ ಮಾಡ್ತಿದ್ದಾರೆ ಅವರೆಲ್ಲ? ನೀರು ನಿಲ್ಲಿಸ್ತಾರ ಅಂತ ಅಲ್ಲಿ? ಆ ಕಡೆ ಒಳ್ಳೆ ನದಿ ಇದೆ.
ಪ್ರತಾಪ್ಗಢ ಈಚೆಗೂ ಯಬ್ಬ ನಾನು ಮನೆ ಹುಚ್ಚು ಹಿಡಂಗೆ ನೀರು ಬರ್ತಿದೆ. ವ್ಯೂ ಪಾಯಿಂಟ್ ಇದೆಯಲ್ಲ ನೋಡಿ, ವ್ಯೂ ಪಾಯಿಂಟ್ ಇದ್ರೆ ಯಾಕೆ ಮಿಸ್ ಮಾಡೋದು? ಓ ಶೂ ಒಳಗೆ ಇವತ್ತು ನೀರು ಹೋಯ್ತು ಬ್ರೋ. ಈ ಥರ ಮಳೆಗೆ ಇದೆ. ಇಲ್ಲಿ ಮರ ಕಡಿಮೆ, ಅದಕ್ಕೆ ಈ ಥರ ಫೀಲ್. ಇಲ್ಲಿ ಫುಲ್ ಹಸಿರು. ಅದು ಬೇಸಿಗೆಗಾಲದಾಗ ಮಾತ್ರ ಎಂಥದ್ದು ಇರೋದಿಲ್ಲ ನೋಡೋಕ್ಕೆ. ಲುಕ್ ಅಟ್ ದ ಟಾಪ್. ಈಗ ಕ್ಯಾಮರಾದಲ್ಲಿ ನನಗೆ ಗೊತ್ತಿಲ್ಲ ಕಾಣುತ್ತಾ ಇಲ್ವ ಅಂತ. ಅಲ್ಲಿ ಕಾಣುತ್ತೆ ಪ್ರತಾಪ್ಗಢ. ಫಾಗ್ ಹಾಗೇ ಹೋಗ್ತಾ ಇದೆ, ಅದನ್ನ ಪಾಸ್ ಮಾಡ್ಕೊಂಡು. ಎಲ್ಲ ಈ ಮಹಾಬಲೇಶ್ವರ ಬಿಟ್ಟು ಹೋಗ್ತಾ ಇದಾರೆ ಅವ್ರಿಗೆ. ನಾಳೆ ಆಫೀಸ್ಗೆ ಹೋಗ್ಬೇಕಲ್ಲ. ಬ್ಯೂಟಿ ಈಗ ಮೇಲೆ ಮೇಲೆ ಬರ್ತಿದ್ದಾಗೆ ಬ್ಯೂಟಿ ಓಪನ್ ಆಗ್ತಾ ಇದೆ. ಯು ನೋ ಒನ್ ಥಿಂಗ್ ಅಬೌಟ್ ಮಹಾಬಲೇಶ್ವರ್, ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡುವಂಥ 80% ಆಫ್ ಸ್ಟ್ರಾಬೆರೀಸ್ ಇಲ್ಲಿಂದ ಬರೋದು. ಇಲ್ಲಿ ಬೆಳೀತಾರೆ ಸ್ಟ್ರಾಬೆರೀಸ್. ವಟವಾಡ ಹೋಗಿದ್ವಿ, ಅಲ್ಲೂ ಸ್ಟ್ರಾಬೆರಿ ಸಿಗುತ್ತೆ, ಬಟ್ ಓನ್ಲಿ ಇನ್ ದ್ಯಾಟ್ ವಿಲೇಜ್. ಬಟ್ ಈ ಮಹಾಬಲೇಶ್ವರನೇ 80% ಪ್ರೊಡ್ಯೂಸ್ ಮಾಡುತ್ತೆ ಇಡೀ ಇಂಡಿಯಾದಲ್ಲಿ. ಯಾವನ ಇವರು ಬಾ ಮರ ಮತ್ತೆ ಈಚೆಗೆ. ಇಲ್ಲಿನ ರಸ್ತೆ ಎಲ್ಲ ಕೇಳಬೇಡಿ ಆಯ್ತಾ. ಇಟ್ಸ್ ಅಲ್ಟ್ರಾ ಬ್ಯೂಟಿಫುಲ್. ನಮ್ಗೆಲ್ಲೂ ನೆಟ್ಟಿಗಿರೋ ವಾಟರ್ ಫಾಲ್ ಸಿಕ್ಕಿಲ್ಲ, ಅದೊಂದು ಬೇಜಾರಿದೆ. ಇನ್ನು ತಾಮಿಣಿಯವರಿಗೆ ಹೋಗ್ತೇವಲ್ಲ, ತಾಮಿಣಿಯಲ್ಲಿ ಅವರೇನೋ ಸಿಗ್ಬೋದಾ? ವರಂದದಲ್ಲಿ ಸಿಗ್ಬೇಕು, ನೋಡುವ ಈ ಸಲ. ಈ ರಸ್ತೆ ಮೇಲೆ ವಾಟರ್ ಫಾಲ್ ಇರುತ್ತಲ್ಲ, ಸೊ ನಾಳೆ ದಿನ ಹೋಗುದು ನಾವು ವರಂದ. ಬಟ್ ಇನ್ನೂ ಎಕ್ಸ್ಪ್ಲೋರ್ ಬೇರೆ ಇದಾಗ್ಬಿಟ್ಟಿದ್ದಾರೆ ಅವರು. ಒಂದ್ ಸ್ವಲ್ಪ ಆ ಕಡೆ ಹೋದ್ರೆ ಕೆಳಗೆ ಕಲ್ಲೆಲ್ಲ ಬೀಳ್ತಾ ಇತ್ತು, ಬೀಳತ್ತೆ ಇಲ್ಲಿಂದ. ಈಗ ಸ್ವಲ್ಪ ಒಳಗಡೆ ಹೋಗುದು. ಮಹಾಬಲೇಶ್ವರ ಪೊಲೀಸ್ ಸ್ಟೇಷನ್ ಶುರು. ಪ್ರತಾಪ್ಗಢ ಕಿಲಾ. ಚಲೋ ಬೇಬಿ, ನಾವು ಪ್ರತಾಪ್ಗಢ ನೋಡಿ ಬರ್ತೇವೆ. ಪ್ರತಾಪ್ಗಢ ಈಗ ನಂಗೆ 100% ಇದೆ ಯಾರು ಇರೋದು ಕಡಿಮೆ ಜನ ಅಂತ. ನೋಡುವ ಒಂದು 100% ಎಷ್ಟು ಪರ್ಸೆಂಟ್ ಕರೆಕ್ಟ್ ಆಗತ್ತೆ ಅಂತ. ಬರೀ ಹೊಂಡನೇ ಇರೋದು ಗುರು ಇಲ್ಲಲ್ಲ.
ಕೋಟೆಗಳನ್ನು ಮಾತ್ರ ಸಖತ್ತಾಗಿ ಇಟ್ಕೊಂತವೆ. ಟ್ರೆಡಿಷನಲ್ ವಿಲೇಜ್ ಶಿವಕಾಲೀನ್ ಮತ್ತು ವಾಡ ಅಂತೆ. ನಂಗೆ ಓದಕ್ ಬಂದಿಲ್ಲ ಅದು. ಇಂತಿಂಥ ಪ್ಲೇಸಲ್ಲೆಲ್ಲ ಕಟ್ಟಿದಾರಲ್ಲ ಆಗಕ್ಕೆ ಕೋಟೆಗಳನ್ನ ನೋಡಬೇಕು. ಇದು ರಸ್ತೆಗಳೇ ನೆಟ್ಟಗಿಲ್ಲ ಇಲ್ಲಿ. ಓ ಬ್ಯೂಟಿ, ಕತ್ತಲೆ ಆಗಿರುವ ಕಾಡುಗಳು. ಹಾ, ರಸ್ತೆ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲೆಲ್ಲ ಹತ್ಕೊಂಡು ಹೋಗೋದಲ್ಲ ಕಾಡೆಲ್ಲ. ಓ, ಕಾರ್ಕೋಣ ಇದಂತೆ. ಫಾಗಿ ರೋಡ್ಸ್, ಫಾಗಿ ರೋಡ್ಸ್. ಕಾರ್ಕೋಣ ಇದೆ, ಕಾರ್ಕೋಣ ಜಾಗ್ರತೆ. ಒಳ್ಳೆ ಫಾಗ್ ಬರ್ತಾ ಇದೆ. ನನ್ನ ಬೈಟಲ್ಲಿ ಫಸ್ಟ್ ಫಾಗ್ ಅನ್ಸುತ್ತೆ ಸಿಗ್ತಿರೋದೀಗ ಲೈಟ್ ಆಗಿ. ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದು ಡೌಟ್ ಆ ಫಾಗ್, ಕಣ್ಣಿಗೆ ಮಾತ್ರ ಕಾಣೋದು. ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ಬೇಕಂದ್ರೆ ಎವಿಡೆನ್ಸ್ ಇರ್ಬೇಕು. ಏ ಕ್ಯಾರೇ ಸಡನ್ಲಿ ಬಾರಿಶ್. ಇಲ್ಲಿಂದ ಹತ್ತಬೇಕು ಕೋಟೆನ. ಇಲ್ಲಿ ಮೇಲೆ ಇದೆ, ಕ್ಯಾನ್ ಸಿ. ಐ ಹೇಟ್ ಕ್ಲೈಂಬಿಂಗ್ ಗೈಸ್, ಅದರಲ್ಲೂ ಈ ಶೂಸ್ ಹಾಕೊಂಡು. ಲೆಟ್ಸ್ ಟ್ರೈ. Okay, we'll go inside the fort. Jai Shivaji. Chalo. Hey, Dogesh. 1, 2, 3 Dogesh. 3 Dogesh. किधर से शुरू करें? कहाँ तक जाए? ಓಕೆ, ಕೋಟೆ ಮೇಲ್ಗಡೆ ಬಂದ್ವಿ. ಇದ್ರಕ್ಕಿಂತ ಮೇಲೆ ಇನ್ನೊಂದು ಇದೆಯಾ ಡೌಟಾ ಅಂತ. ನೀವು ಆ ಕಡೆ ಬೀಳ್ಬೇಡಿ ಮತ್ತೆ, ಮೋಡ ಮೇಲೆಲ್ಲ. ಹಾಂ, ಚಲೋ. ಇಲ್ಲಿ ಯಾರೋ ಬಂದಿರೋ ಡೌಟ್, ನಾವೇ ಸರ್ಕಸ್ ಮಾಡ್ತಿದ್ದೀವಿ. ಅದು ರೈಡಿಂಗ್ ಶೂಸ್ ಹಾಕ್ಕೊಂಡು. ನೆಟ್ಟಾಗಿ ಹತ್ತಕ್ಕಾಗ್ತಿಲ್ಲ. ಎಲ್ಲ ಜನ ಇರ್ತಾರೆ ಅನ್ಸುತ್ತೆ, ತುಂಬ ಮನೆಗಳಿದೆ. ಅದೇನೋ ಬಿಸ್ನೆಸ್ ಸ್ನಾನ ಮಾಡೋಕ್ಕೆ ಬೆಂಕಿ ಹಾಕಿದ್ದಾರೆ, ಸ್ಮೆಲ್ ಬರತ್ತೆ ಹೊಗೆದು. ಈ ಕ್ಯಾಮ್ರಾದಲ್ಲೂ ಕಾಣೋದಿಲ್ಲ, ಅಷ್ಟು ಡೆನ್ಸ್ ಇದೆ ಫಾಗ್. ಸನ್ಗ್ಲಾಸ್ ನೀವು ಹಾಕಿ ಟ್ರೈ. ಹಾಂ, ಒಳ್ಳೆ ಒಂದು ಛತ್ರಪತಿ ಸ್ಟ್ಯಾಚ್ಯೂ. ಶಿವಾಜಿ, ಸಾರಿ ಛತ್ರಪತಿ ಅಂದರೆ. ಫಿರಂಗಿನ ಇಟ್ಬಿಟ್ಟಿದ್ದಾರೆ ಇದಕ್ಕೆ. ಒಂದಕ್ಕೆ ಬೆಂಕಿ ಇಡುವ, ಒಂದು ಫಿರಂಗಿಗೆ. ಹೆವಿ ಫಾಗ್ ಇದೆ. ನಮ್ನೆಲ್ಲೋ ಲೈಟಿಂದ ಇವತ್ತು ಯೂಸ್ ಆಗ್ತಾ ಇದೆ ನೆಟ್ಟಿಗೆ. ಸೊ ಇಲ್ಲಿಂದ ಹೊರಟಿದ್ದೇವೆ ಪ್ರತಾಪ್ಗಢ ಫೋರ್ಟಿಂದ. ಸೊ ಇವತ್ತಿಂದೆಲ್ಲ ಮುಗೀತು ನಮ್ಮದು ಪ್ಲ್ಯಾನ್ಸ್. ಒಂದು 2 ಪ್ಲೇಸಸ್ ಎಕ್ಸ್ಟ್ರಾ ಇದ್ದಿತ್ತು, ಬಟ್ ನೋ ಪ್ರಾಬ್ಲಮ್. ನಾವು ಹೋಗಿರೋ ಪ್ಲೇಸಸ್ನ ನೀಟಾಗಿ ಏನಂತೇವೆ ಫೀಲ್ ಮಾಡಿ ನೋಡಿ ಬಂದಿದ್ದೇವೆ ಆ್ಯಕ್ಚುಲಿ. ಸೊ ನಾಟ್ ಅ ಪ್ರಾಬ್ಲಮ್. ಈಗ ಫಸ್ಟ್ ನಾನು ಹೋಗ್ಬೇಕಾಗಿದ್ದು ಪೆಟ್ರೋಲ್ ಬಂಕಿಗೆ. 48 ಕಿಲೋಮೀಟ್ರ್ ಇದೆ MT ಆಗೋಕ್ಕೆ. ಇದೆ ಗುರುವೆ ಫಾಗು. ಕಾಣ್ತಾ ಇದೆಯಾ ಫ್ರೆಂಡ್ಸ್ ಫಾಗ್ ಹೇಗಿದೆ ಅಂತ? ಏನಾಯ್ತಂದ್ರೆ ನಾವು ಬಂದಿರೋ ಟೈಮ್ ಸರಿ ಇಲ್ಲ ಫೋರ್ಟಿಗೆ. ಫುಲ್ ಎಲ್ಲ ಫಾಗೆ, ಅಂತ ವ್ಯೂ ಅಂತ ಕಂಡಿಲ್ಲ. ತುಂಬ ಕ್ಲೈಂಬ್ ಇತ್ತು. ಕ್ಲೈಂಬ್ ಅಂದ್ರೆ ಮಾಡ್ರೇಟ್ ಅನ್ನು ಈಸಿ ಕ್ಲೈಂಬೇ. ನಾನು ರೈಡಿಂಗ್ ಶೂಸ್ ಹಾಕಿರೋದ್ರಿಂದ ನಂಗೆ ತಕ್ಕಾಗಿರ್ಲಿಲ್ಲ, ಸ್ವಲ್ಪ ಕಷ್ಟಪಟ್ಟಿದ್ದೆ. ಇಲ್ಲಂತದ್ದು ಕಾಣ್ತಾನೆ ಇಲ್ಲ. ಯಾರು ಇದ್ರೆ ಇನ್ನೊಂದು ಸೌಂಡ್ ಮಾಡ್ರಪ್ಪ. ಇಲ್ಲಿ ನೋಡಿಲ್ಲಿ ಇದೆಂತ
ನಮ್ ಲೈಟ್ ರೇಸ್ ಎಲ್ಲ ಕಾಡ್ತಿದೆ. ಕಾಡ್ಕೋಣ ಇದ್ರೆ ಒಂದು ಸೌಂಡ್ ಮಾಡು. ಅಮ್ಮ ಕಾಡ್ಕೋಣ ಇದೆಯಂತ ಇಲ್ಲಿ. ಹಾ ಮುಗೀತು, ಫಾಗ್ ಮುಗೀತು ಇಲ್ಲಿ. ಟ್ರಕ್ ಅವನಿದಾನೆ ಮುಂದೆ. ಪೆಟ್ರೋಲ್ ಇಲ್ಲ ಆಗಿದೆ ನಂಗೀಗ. ಫುಲ್ ಅಪ್ಪ ಹೊಂಟ್ರ ಪೆಟ್ರೋಲ್ ಬಂಕ್ ಹುಡ್ಕ್ಬೇಕು. ಗಾಡಿ ಹೋದ್ಮೇಲೆ ಓಲ್ಟಕ್ಕಾಯ್ತು. ಯಾರಿಗೆ ಹಾರ್ ನೋಡಿದ್ದಾನ ಆತರ? ವೈದಿಕ್ ಇದೀರಲ್ಲ, ಮತ್ ಬಿತ್ತೋದ ನೀವು ಹಿಂದ್ಗಡೆ ಪಿಲಿಯನ್ ಬಿದ್ದೋಗಿದ್ದಾನಂತ ಹಾರ್ ನೋಡ್ತಾ ನೋಡಿದೆ. Oh man, what is this? Where is the road? ಎಂತ ವಿಸಿಬಿಲಿಟಿ ಇಲ್ಲ, ಝೀರೋ. ಕ್ರೇಜಿ ಅಡ್ವೆಂಚರ್ಸ್. ಇಲ್ಲೆಲ್ಲ ನೀರ್ ಬೀಳ್ತಾ ಇದೆ. ನಾನು ಒಳ್ಳೆ ರಸ್ತೆ ಬದಿ ಫಾಲ್ಸ್ ಇಲ್ಲ ಅಂತಿದ್ದೆ, ಎಲ್ಲ ಇದೆ ಇಲ್ಲಿ. ಟೈಮ್ ಮಾತ್ರ ರಾಂಗ್. ನನಗೆ ಎಂತಕ್ಕಿದೆ ಅರ್ಧ ಗಂಟೆ ತೋರಿಸ್ತಿದೆ, ನೋಡ್ತಿದ್ದೀನಿ ನಾನು. ಅರ್ಧ ಗಂಟೆ ತೋರಿಸಿದ ಇದಕ್ಕೆ. ಹಾ ಅಬ್ಬಿಕ್ಕಿದ್ದಾರೆ. ಆ ರಸ್ತೆಗೆ ಒಂದು ರಿಫ್ಲೆಕ್ಟರ್ ಹಾಕ್ತಾರೆ. ಆ ರಿಫ್ಲೆಕ್ಟರ್ ಹಾಕಿದ್ರೆ ಅಟ್ಲೀಸ್ಟ್ ಗೊತ್ತಾಗತ್ತೆ ರಸ್ತೆ ಇಲ್ಲಿದೆ ಅನ್ಕೊಂಡು. ಹಾ ಇದೆ ರಸ್ತೆ. ಸೊ ನಾವು ರೂಮ್ ಎಲ್ಲ ತಕೊಂಡಾಯ್ತು ಆಲ್ರೆಡಿ. ಹೆವಿ ಫಾಗ್ ಅಲ್ಲಿ ಹಿಂಗ್ ಬಂದ್ವಿ ಅಂತ ನಮ್ಗೆ ಗೊತ್ತು. ಎಲ್ಲರಿಗೂ ಇವತ್ತು ಮಹಿಮೆ ಬರೋದೇ ಆಗಿದ್ಯಾ ಅಂತ. ಓಕೆ. ಸೊ ಇಲ್ಲಿ ಹೆವಿ ಚಳಿ ಇದೆ, ಟೆಂಪ್ರೇಚರ್ 18 ಡಿಗ್ರಿ ಇದೆ. ಸ್ವಲ್ಪ ಹೊತ್ತು ಮುಂಚೆ ಸೆಕೆ ಸೆಕೆ ಅಂತ ಒದ್ದಾಡ್ತಿದೆ, ಈಗ ಚಳಿ ಚಳಿ ಅನ್ನೋದಾಗಿದೆ. ಸೊ ಇಷ್ಟ ಇವತ್ತಿಗೆ. ಇನ್ನು ನಾಳೆ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಶುಭರಾತ್ರಿ. ಆ್ಯಂಡ್ ಆಲ್ಸೋ ಬಾಯ್ ಬಾಯ್. ಓ